ಕಟ್ಟಿ ಬೆಳೆಸಿದ ಮಠವೇ ತನ್ನ ಕೈಯಿಂದ ತಪ್ಪಿ ಹೋಗೋ ಆತಂಕದಲ್ಲಿದ್ದಾಗ ನಿತ್ಯಾನಂದನಿಗೆ ಹೊಸ ಲೈಫ್ ಸಿಕ್ಕಿದೆ. ಅದಕ್ಕೆ ಕಾರಣ ಆಗಿರೋದು ಮಧುರೈನ ಅಧೀನಂ ಸಂಸ್ಥಾನ. ಅದಕ್ಕಿಂತಲೂ ಮುಖ್ಯವಾಗಿ ಅಲ್ಲಿನ ನಿರ್ಗಮಿತ ಪೀಠಾಧಿಪತಿ ಅರುಣಗಿರಿನಾಥ ಜ್ಞಾನಸಂಬಂಧ ದೇಸಿಗರ್. ವಿಶೇಷ ಅಂದರೆ ನಿತ್ಯನಿಗೆ ಪಟ್ಟ ಸಿಗಲು ಕಾರಣವಾಗಿದ್ದು ಒಂದು ಅಶರೀರವಾಣಿ. ಮಧುರೈ ಮೀನಾಕ್ಷಿ ಸುಂದರೇಶ್ವರರ್ ದೇವಸ್ಥಾನದ ಬಳಿಯೇ ಇರೋದು ಅಧೀನಂ ಮಹಾಸಂಸ್ಥಾನ. ನಿತ್ಯಾನಂದ ಮಧುರೈನ ಅಧೀನಂ ಪೀಠದ ಮೊದಲ ಶೈವ ವೆಲ್ಲಲಾರ್ ಸಮುದಾಯದ ಹೊರಗಿನ ವ್ಯಕ್ತಿ. ನಿತ್ಯಾನಂದ ಈ ಮಠದ ಪೀಠಾಧಿಪತಿ ಆಗಿದ್ದು ಏಪ್ರಿಲ್ 27ರಂದು. ಮಠದ ಹಿರಿಯ ಸ್ವಾಮೀಜಿ ನಿತ್ಯಾನಂದಗೆ ಚಿನ್ನದ ಕಿರೀಟ ತೊಡಿಸಿ ದೀಕ್ಷೆ ಕೊಡ್ತಿದ್ದಂತೆ ತಮಿಳುನಾಡಿನಾದ್ಯಂತ ಪ್ರತಿಭಟನೆಗಳು ಶುರುವಾಗಿಬಿಟ್ಟು ಅನೇಕ ಹಿಂದೂ ಸಂಘಟನೆಗಳ ಸದಸ್ಯರು ಬೀದಿಗಿಳಿದು ಬಿಟ್ರು. ಹಿಂದೂ ಸಂಘಟನೆಗಳ ಪ್ರತಿಭಟನೆ, ಇಮೇಜ್ ಮೇಕಪ್ಗೆ ನಿತ್ಯ ಸರ್ಕಸ್, ಹಿಂದೂ ಮಕ್ಕಳ ಕಚ್ಚಿ ಸೇರಿದಂತೆ ಅನೇಕ ಹಿಂದೂ ಗುಂಪುಗಳು ನಿತ್ಯಾನಂದನ ವಿರುದ್ಧ ಪ್ರತಿಭಟನೆ ನಡೆಸಿದ್ವು. ಮಠದ ಮುಖ್ಯಸ್ಥನನ್ನ ಆಯ್ಕೆ ಮಾಡಬೇಕಾದ್ರೆ ಒಂದಷ್ಟು ಮಾರ್ಗಸೂಚಿಗಳನ್ನು ಅನುಸರಿಸಬೇಕು. ತಿರುಪನಂಥಲ್ ಮಠ, ಧರ್ಮಾವರಂ ಮಠ ಸೇರಿದಂತೆ ಸಂಬಂಧಪಟ್ಟ ಮಠಗಳ ಮುಖ್ಯಸ್ಥರ ಅಭಿಪ್ರಾಯ ಪಡೆಯದೇ ನಿತ್ಯಾನಂದನನ್ನ ನೇಮಕ ಮಾಡಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು. ಇದು ಅಧೀನಂ ಪೀಠದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋ ಅನುಮಾನ ಹುಟ್ಟೋದಕ್ಕೆ ಕಾರಣವಾಯಿತು. ಪ್ರತಿಭಟನೆಗಳು ಅಲ್ಲಿಗೆ ನಿಲ್ಲಲಿಲ್ಲ. ಮೇ 14ರಂದು 100 ಮಂದಿ ಮಠದ ಒಳಗೆ ನುಗ್ಗಲು ಯತ್ನಿಸಿದ್ರು. ಆ ವೇಳೆ ಪೊಲೀಸರು 150 ಮಂದಿ ಪ್ರತಿಭಟನಾಕಾರರನ್ನು ಅರೆಸ್ಟ್ ಮಾಡಿದ್ರು. ಜೊತೆಗೆ ಮಠಕ್ಕೆ 100 ಪೊಲೀಸರ ಭದ್ರತೆ ಒದಗಿಸಲಾಗಿತ್ತು. ಹಿರಿಯ ಸ್ವಾಮೀಜಿ ಅರುಣಗಿರಿನಾಥ ಅಧೀನಂ ಪೀಠಾಧಿಪತಿ ಆಗಿದ್ದು 1980ರಲ್ಲಿ. ಆಗ ಇವರ ನಿಕಟಪೂರ್ವ ಪೀಠಾಧಿಪತಿಯಿಂದ 4 ವರ್ಷ ತರಬೇತಿ ಪಡೆದಿದ್ರು. ಶೈವ ಸಿದ್ಧಾಂತದ ಆಳ ಅಧ್ಯಯನ ಮಾಡಿದ್ರು. ಆದರೆ ವೇದಾಂತದ ಅನುಯಾಯಿ ಎಂದು ಹೇಳಿಕೊಳ್ಳೋ ನಿತ್ಯಾನಂದನಿಗೆ ಶೈವ ಸಿದ್ಧಾಂತದ ಪರಿಚಯವೇ ಇಲ್ಲ. ಇಂಥವನನ್ನ ಅದ್ಹೇಗೆ ಶೈವ ಮಠಕ್ಕೆ ಪೀಠಾಧಿಪತಿ ಮಾಡಿದ್ದು ಅಂತ ಹಿಂದೂ ವಿಶ್ವ ಪರಿಷತ್ ಸೇರಿದಂತೆ ಹಲವು ಸಂಘಟನೆಗಳು ನಿತ್ಯ ಆಯ್ಕೆಯನ್ನ ವಿರೋಧಿಸಿದ್ದು. ನಿತ್ಯಾನಂದ ಹಣ ಕೊಟ್ಟು ಈ ಪುರಾತನ ಪೀಠದ ಅಧಿಪತಿಯಾಗಿದ್ದಾನೆ. ಅರುಣಗಿರಿನಾಥ ಸ್ವಾಮೀಜಿಗೆ ಕೋಟಿ ಕೋಟಿ ಲಂಚ ಕೊಟ್ಟು ಈ ಲಾಬಿ ನಡೆಸಿದ್ದಾನೆ. ಹಿರಿಯ ಸ್ವಾಮೀಜಿ ಸಂದರ್ಭದ ಒತ್ತಡಕ್ಕೆ ಸಿಕ್ಕಿ ಇಂಥ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ನಿತ್ಯಾನಂದನ ವಿರೋಧಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ನಿತ್ಯಾನಂದ ಕೂಡಲೇ ಪೀಠಾಧಿಪತಿ ಸ್ಥಾನದಿಂದ ಕೆಳಗಿಳಿಯಬೇಕು ಅಂತ ಆಗ್ರಹಿಸಿದ್ರು. ಆದರೆ ನಿತ್ಯಾನಂದ ತನ್ನ ವಿರೋಧಿಗಳಿಗೆ ಸರಿಯಾಗಿಯೇ ತಿರುಗೇಟು ನೀಡಿದ್ರು. ಭಾರತದಲ್ಲಿ ಇಂಥ 800 ಮಠಗಳಿವೆ. ನನ್ನ ನೇಮಕವನ್ನ ವಿರೋಧಿಸ್ತಾ ಇರೋದು ಕೇವಲ 13 ಮಠಗಳು ಮಾತ್ರ. ಯಾವುದೇ ಬೆದರಿಕೆಗೆ ಮಣಿದು ಮಠದ ಪೀಠಾಧಿಪತಿ ಸ್ಥಾನವನ್ನ ತ್ಯಜಿಸೋ ಪ್ರಶ್ನೆಯೇ ಇಲ್ಲ ಎಂದು ಖಡಕ್ಕಾಗಿ ಹೇಳಿದ್ರು. ಬೇಕಿದ್ರೆ ತಾನು ಮಠದ ಎಲ್ಲಾ ಕೋಣೆಗಳಲ್ಲೂ CCTV ಅಳವಡಿಸೋದಕ್ಕೆ ರೆಡಿ ಎಂದು ತಿಳಿಸಿದ್ರು. 1200 ಕೋಟಿ ಸಂಪತ್ತಿನ ಮಠಕ್ಕೆ ತಾನು 5 ಕೋಟಿ ರೂಪಾಯಿ ವ್ಯಯಿಸೋದಾಗಿ ಹೇಳಿದ್ದಾರೆ. ಜೊತೆಗೆ ಮಠದ ನಿರ್ವಹಣೆಗಾಗಿ 5 ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ನ ಕಳಿಸೋದಾಗಿ ಹೇಳಿದ್ದಾನೆ. ಕೊನೆಗೆ ಹಿಂದೂ ಮಕ್ಕಳ ಕಚ್ಚಿ ಕಾರ್ಯಕರ್ತರು ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠದಲ್ಲಿ ಕೇಸು ದಾಖಲಿಸಿದ್ರು. ಮಠವನ್ನ ಸರ್ಕಾರವೇ ವಹಿಸಿಕೊಳ್ಳಬೇಕು ಎಂದು ಬೇಡಿಕೆ ಸಲ್ಲಿಸಿದ್ರು. ಆದರೆ ಕೋರ್ಟ್ ನಿತ್ಯಾನಂದನ ನೇಮಕವನ್ನ ಎತ್ತಿ ಹಿಡಿಯಿತು.
ಅದಕ್ಕೆ ಪೂರಕವಾಗಿ 11 ಅಧೀನಂಗಳು ಕೋರ್ಟ್ಗೆ ತಮ್ಮ ಒಪ್ಪಿಗೆ ಸಲ್ಲಿಸಿದ್ವು. ಇದಕ್ಕಿಂತಲೂ ಮುಖ್ಯವಾಗಿ ಮಠದ ಅಭಿವೃದ್ಧಿ ಹಾಗೂ ಭವಿಷ್ಯದ ದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ನಿತ್ಯಾನಂದನ ಆಯ್ಕೆಯನ್ನ ಅರುಣಗಿರಿನಾಥ ಸ್ವಾಮೀಜಿ ಸಮರ್ಥಿಸಿಕೊಂಡಿದ್ರು. ತಮಗೆ ದೈವವಾಣಿಯೊಂದು ನಿತ್ಯಾನಂದನನ್ನ ಪೀಠಾಧಿಪತಿಯಾಗಿ ನೇಮಕ ಮಾಡಲು ಸೂಚನೆ ನೀಡಿತ್ತು ಎಂದು ಅನುಮಾನಾಸ್ಪದ ಹೇಳಿಕೆ ನೀಡಿದ್ರು. ಕಣ್ಣಿಗೆ ಕಾಣದ ಮಹಾಶಕ್ತಿಯ ಅಶರೀರವಾಣಿ ಕೆಲಸ ಮಾಡ್ತೋ ಇಲ್ಲ ನಿತ್ಯನ ಹಣ ಕೆಲಸ ಮಾಡ್ತೋ, ಅಂತೂ ನಿತ್ಯಾನಂದ ಮಧುರೈ ಅಧೀನಂನ ಪೀಠಾಧಿಪತಿಯಾಗಿದ್ದಾನೆ. ಆದರೆ ಕೆಲವು ಹಿಂದೂ ಸಂಘಟನೆಗಳು ಮಾತ್ರ ನಿತ್ಯಾನಂದನ ವಿರುದ್ಧ ಸಿಕ್ಕಾಪಟ್ಟೆ ಪ್ರತಿಭಟನೆಗಿಳಿದಿವೆ. ಯಾಕಂದ್ರೆ ನಿತ್ಯಾನಂದನಿಗೆ ಈ ಪೀಠದ ಅಧಿಪತಿಯಾಗೋ ಯೋಗ್ಯತೆಯೇ ಇಲ್ವಂತೆ. ಅದು ಹೇಗೆ ಅಂತ ತಿಳಿಯೋಣ ಬ್ರೇಕ್ನ ನಂತರ.